ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಬನ್ನಿ ಇವತ್ತು ಮೀನು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೀನು ಸಾರು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ಇವಾಗ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ನೋಡಿ, ಇಲ್ಲಿ ನಾವು ಈ ಮೀನು ಸಾಂಬಾರಿಗೆ ರಘು ಮೀನು ಅಂತ ಹೇಳಿ ಈ ಮೀನು ತಗೊಂಡಿದ್ದೀವಿ. 1.5 kg. ಇದು ಮೀನು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ರಘು ಮೀನು ತಗೊಂಡಿದ್ದೀವಿ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ, ಕೊತ್ತಂಬರಿ, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, 2 ಕಟ್ ಮಾಡಿರೋ ದಪ್ಪದು ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ, ಇದಕ್ಕೆ ಒಂದೇ ಒಂದು ಪೀಸ್ ಚಕ್ಕೆ, 4 ಲವಂಗ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಹುಣಸೆಹಣ್ಣು, ಒಂದು ದಪ್ಪು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹಾಗೆ ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು, ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ತೀನಿ. ಸ್ಪೂನಲ್ಲಿ 4 ಸ್ಪೂನ್ ಹಾಕಿದ್ದೀನಿ ನಾನು. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಇವಾಗ ಇಲ್ಲಿ ರುಬ್ಬಾಗಿದೆ, ಈ ಥರ ಸಣ್ಣದಾಗಿ ರುಬ್ಕೋಬೇಕು. ಇವಾಗ ಇದನ್ನು ಫ್ರೈ ಮಾಡೋಣ, ಹಾಕೋಣ. ಇವಾಗ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆಗಿದೆ. ಇವಾಗ ಇದಕ್ಕೆ ಆಯಿಲ್ ಹಾಕೋಣ. 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇವಾಗ ಇದು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡೋಣ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಇದು ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಸಾಲೆ ಹಾಕೋಣ. ಇದಕ್ಕೆ ಎಷ್ಟು ಬೇಕಷ್ಟು ನಿಮಗೆ ನೀರು ಹಾಕ್ಕೊಂಡು, ಹಾಗೆ ರುಚಿಗೆ ಎಷ್ಟು ನಿಮಗೆ ರುಚಿಗೆ ತಕ್ಕನಾಗೆ ಉಪ್ಪು ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ. ಇದನ್ನು ಕುದಿ ಬರಲಿ ಇದು ಚೆನ್ನಾಗಿ. ಆಮೇಲೆ ಇದಕ್ಕೆ ಫಿಶ್ ಹಾಕೋಣ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದ್ಮೇಲೆ ಇದಕ್ಕೆ ಮೀನು ಬಿಟ್ಕೊಳ್ಳೋಣ. ಮೀನು ಹಿಂಗೆ ಅಗ್ಲನ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಒಂದ್ರ ಮೇಲೆ ಒಂದು ಮೀನು ಕೂರಲ್ಲ, ಇಲ್ಲ ಅಂದರೆ ಒಂದ್ರ ಮೇಲೆ ಒಂದು ಕುತ್ಕೊಂಡ್ಬಿಡ್ತವೆ. ಎಲ್ಲ ಮೀನು ಇದ್ರಕ್ಕೆ ಬಿಟ್ಟು ಒಂದು 5 ನಿಮಿಷ ಬೇಯಿಸೋಣ. ಮೀನೇನು ಜಾಸ್ತಿ ಹೊತ್ತು ಬೇಯೋದು ಬೇಡ, ಒಂದು 5 ನಿಮಿಷ ಬೇಯಿದ್ರೆ ಸಾಕು, ಬೇಕಾಗ್ಬಿಡ್ತವೆ ಬೇಗ. ನೋಡಿ, ಇವಾಗ ಎಲ್ಲ ಮೀನು ಬಿಟ್ಟಾಗೈತೆ. ಇವಾಗ ಇದು ಹಿಂಗೆ ಬೇಯ್ಕೊಳ್ಳಿ, ಜಾಸ್ತಿ ತಿರುಗ್ಸಕ್ಕೆ ಹೋಗ್ಬಿಡಿ. ತಿರುಗಿಸಿದ್ರೆ ಮೀನೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಹಂಗೆ ತಿರುಗಿಸ್ದಂಗೆ ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರೋಂಗೆ ಬೇಯಿಸ್ಕೊಳ್ಳಿ. ಬೇಗ ಬೇಯ್ಬಿಡುತ್ತೆ ಮೀನು. ಬೇಯಲಿ ಇವಾಗ ಒಂದು 5 ನಿಮಿಷ. ಇವಾಗ ಇದಾಗಿದೆ. ಇವಾಗ ಆಫ್ ಮಾಡೋಣ. ಬೆಂದಿದೆ ನೋಡಿ, ಚೆನ್ನಾಗಿ ಸುತ್ತು ಎಲ್ಲ ಫಿಶ್ ಎಲ್ಲ ಬೆಂದಿದೆ. ಇವಾಗ ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಮೀನು ಸಾಂಬಾರು ರೆಡಿಯಾಗಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.